ಹತ್ರನೇ ಇದೆಯಾ ಅಲ್ವಾ? ಎಲ್ಲೋ ನನ್ನ ವಿಷು? ಯಾವನಿಗೆ ಗೊತ್ತು ಎಲ್ಲಿ ತಪ್ಪಿಸ್ಕೊಂಡು ಹೋದ ಅಂತ? ರಾಧಿಕಾ, ಏನ್ ಅನ್ಕೊಂಡಿದ್ಯಾ ನೀನು? ನಾನು ಇನ್ನೊಂದು ಮುಖ ನೋಡಿದ್ಯಾ ತಾನೆ? ಈಗ ಮತ್ತೆ ನೋಡ್ಬೇಕು ಅನ್ಕೊಂಡಿದ್ಯಾ? ಏನ್ ಹಾಗೆ ನೋಡ್ತಿದ್ಯಾ? ಯಾರಾದ್ರೂ ನೋಡಿದ್ರೆ ಮರ್ಯಾದೆ ಹೋಗುತ್ತೆ ಅಂತನಾ? ಧರ್ಮಾಧಿಕಾರಿ ಹೆಂಡ್ತಿ ನಾನು. ನಿನ್ನಂತವ್ರು ನನಗೆ ಯಾವ ಲೆಕ್ಕನೂ ಅಲ್ಲ. ನನ್ನ ಗಂಡಂಗೆ ತೊಂದರೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ದಿನ ತಡ್ಕೊಂಡಿದ್ದೀನಿ. ಬಾ, ನಾನು ನನ್ನ ಗಂಡನ್ನ ಇವತ್ತು ನೋಡ್ಬೇಕು. ನನ್ನ ಮೇಲೆ ಕೈ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ನೋಡು, ಮಾತ್ ಸಾಕು. ನನ್ನ ವಿಷಯ ಎಲ್ಲಿ ಅಂತ ನನಗೆ ತೋರಿಸು ಅಷ್ಟೇ. ನಿಜಾನೇ ಹೇಳ್ತಾ ಇದ್ದೀನಿ. ಅಮ್ಮ ಫೋನ್ ಮಾಡಿದ್ರು, ಅವನು ತಪ್ಪಿಸ್ಕೊಂಡಿದ್ದಾನೆ ಅಂತ. ಯಾರು? ನಿನ್ನ ಮನೆ ಹಾಳಿ ಅಮ್ಮನಾ? ಸರಿ ಬಿಡು, ನಾನು ಅಲ್ಲೇ ಹೋಗಿ ವಿಚಾರಿಸ್ತೀನಿ. ಅಮ್ಮ ಮಗ ಇಬ್ರು ಇವತ್ತು ಎಡಮಗ್ಲಲ್ಲಿ ಎದ್ದಿದ್ದೀರಾ ಅನ್ಸುತ್ತೆ. ಅಮ್ಮ, ಯಾಕಲ್ಲೇ ನಿಂತ್ಬಿಟ್ಟೆ? ಬಾ ಒಳಗೆ. ಯಾಕೆ ರಾಧಿಕಾ ತುಂಬಾ ಕೋಪದಲ್ಲಿದ್ಯಾ? ಏನಾಯ್ತು? ಯಾಕೆ? ಏನು ಗೊತ್ತಿಲ್ಲದೆ ಇರೋ ಅವ್ರ ಹಾಗೆ ಮಾತಾಡ್ತಿದ್ಯಾ? ದೇಸಾಯಿಗಳು ಆ ಮನೆಯಿಂದ ನಿನ್ನ ಆಚೆ ಹಾಕಿದ್ದಾಯ್ತು. ಈಗ ನನ್ನ ಕೈಯಾರೆ ಈ ಮನೆಯಿಂದ ಹೊರಗೆ ಹೋಗೋ ಆಸೆನಾ? ಅದು ನಿನ್ನ ಹಣೆನಲ್ಲಿ ಬರ್ದಿಲ್ಲ. ಗೊತ್ತಾಗುತ್ತೆ ಬಿಡು ನಿನ್ಗೆ. ಎಲ್ರೂ ಬಿಟ್ಟು ಕಾಲಿಲ್ದೇ ಇರೋ ಮಗನ್ನ ಮುಂದೆ ಇಟ್ಕೊಂಡು ಹೇಳಿ ತರ ಬದುಕ್ತಿರೋಳು ನೀನು. ನೋಡು, ಬಂದ ವಿಷಯನ ಮಾತಾಡು. ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ನನಗೆ. ನನ್ನ ಮನೆಯಲ್ಲಿ ನೀನ್ ರಾಜ್ಯಭಾರ ಮಾಡ್ತಿದ್ಯಾ ಅನ್ನೋದನ್ನ ಮರಿಬೇಡ. ನಿನ್ನ ಮನೆಯಿಂದ ನಿನ್ನನ್ನೇ ಆಚೆ ಹಾಕಿ ನನ್ನನ್ನ ಆ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ನಿನ್ ಯೋಗ್ಯತೆ ಎಷ್ಟು ಅಂತ ಈಗಾದ್ರೂ ಗೊತ್ತಾಗಿರ್ಬೇಕಲ್ಲ. ತುಂಬಾ ಬುದ್ಧಿವಂತರು ಅನ್ಕೊಂಡ್ಬಿಟ್ಟಿದ್ದೀರಾ ಅಮ್ಮ ಮಗ ಇಬ್ರು. ನಿನ್ ಕೈ ಕಾಲು ಮುರಿದು ಮೂಲೆ ಕೂರ್ಸೋ ದಿನ ಹತ್ರ ಬರ್ತಾ ಇದೆ. ಇಲ್ಲಿವರೆಗೂ ನೀನ್ ಹೇಳಿದ್ದು ಒಂದು ನಡೆದಿಲ್ಲ ಬಿಡು. ನೀನ್ ಅನ್ಕೊಂಡಿದ್ದು ನಡೆದಿಲ್ಲ ಬಿಡು. ಸುಮ್ಮನೆ ಮಾತಿಗೆ ಮಾತು ಬೆಳೆಸೋದು ಬೇಡ. ನನ್ನ ವಿಷು ಎಲ್ಲಿ? ವಿಷು? ನನಗೆ ಯಾವ ವಿಷಯನೂ ಗೊತ್ತಿಲ್ಲ. ಯಾವ ವಿಷಯ ಬಗ್ಗೆ ಮಾತಾಡಿದ್ರೆ ತಾಯಿ ಮಗನ ಮುಖದಲ್ಲಿ ಬೆವರು ಕಾಣಿಸ್ಕೊಳ್ಳುತ್ತೋ ಅದೇ ವಿಷಯ ಬಗ್ಗೆ ಮಾತಾಡ್ತಿದ್ದೀನಿ. ನನಗೆ ಗೊತ್ತಿಲ್ದಿರೋರ ಬಗ್ಗೆ ಬಂದು ನೀನು ಕೇಳಿದ್ರೆ ನಾನು ಏನು ಮಾಡೋಕ್ಕಾಗತ್ತೆ ಹೇಳ? ನೋಡು, ನಾನೀಗ ನನ್ನ ತಾಳ್ಮೆ ಕಳ್ಕೊಂಡಿದ್ದೀನಿ. ನನ್ನ ವಿಷಯ ಎಲ್ಲಿದ್ದಾರೆ ಅಂತ ಗೊತ್ತಾಗಬೇಕು ಅಷ್ಟೇ. ಹುಚ್ಚಿ ಥರ ಏನೇನೋ ಮಾತಾಡ್ಬೇಡ. ಹೋಗಿಲ್ಲಿಂದ. ರಾಧಿಕಾ, ಇನ್ನೂ ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡ್ರಾ?
ನಿಮ್ಮಿಬ್ರು ಬೀದಿಗೆ ತಂದ್ಬಿಡ್ತೀನಿ. ಹೇಳಿ, ನನ್ನ ವಿಷಯ ಎಲ್ಲಿ? ವಿಷಯ ಗೊತ್ತಿಲ್ಲದೆ ಅಮ್ಮನ ಮೇಲೆ ಕೈ ಮಾಡಿದ್ಯಾ ನೀನು? ಇದು ತಕ್ಕ ಶಿಕ್ಷೆನ ಅನುಭವಿಸ್ತೀಯಾ? ನಾನು ಹೇಳ್ತಿರೋದು ನಿಜ. ವಿಶು ನನ್ನ ಜಾಗದಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಅವನು ಅಲ್ಲಿಂದ ತಪ್ಪಿಸ್ಕೊಂಡ್ಮೇಲೆ ನಾನು ನನ್ನ ಹುಡುಗರನ್ನ ಬಿಟ್ಟು ಅವನನ್ನ ಬೇರೆ ಕಡೆ ಇಡಿಸಿದ್ದೀನಿ. ಕೊನೆವರೆಗೂ ಗಂಡ ಹೆಂಡತಿ ಇಬ್ರು ನನ್ನ ಮುಷ್ಟಿನಲ್ಲೇ ಇರಬೇಕು. ಸದ್ಯಕ್ಕಂತೂ ನಿಮ್ಮಿಬ್ಬರಿಗೂ ಮುಕ್ತಿ ಇಲ್ಲ. ಮುಕ್ತಿ ಬೇಕು ಅಂತ ಹೇಳು. ನಿನ್ ವಿಷ ಉಸನ್ನ ಈಗಲೇ ನಿಲ್ಸಕ್ ಹೇಳ್ತೀನಿ. ಹೌದಾ? ನನ್ನ ವಿಷ ಉಸಿರನ್ನೇ ನಿಲ್ಲಿಸ್ತೀಯಾ? ನಡಿಯೇ. ನಿನ್ ಬದುಕಿಗೆ ನೀನೇ ಕಲ್ಲಾಕೋತಾ ಇದೀಯಾ? ನೀನ್ ನನ್ನ ಮೇಲೆ ಅಮ್ಮನ ಮೇಲೆ ಕೈ ಮಾಡಿ ಸೇಡನ್ನ ನಾನು ವಿಷಯ ತೀರಿಸ್ಕೋತೀನಿ. ವಿಷನ ಈಗಲೇ ಮುಗಿಸ್ಬಿಡಿ. ಬಾಡಿನ ಯಾವ್ದಾದ್ರೂ ರೈಲ್ವೆ ಕಂಬಿ ಮೇಲೆ ಎಸ್ ಬನ್ನಿ. ಈಗೇನ್ ಮಾಡ್ಕೋತೀಯ ಮಾಡ್ಕೋ ಹೋಗಲೇ. ಏನೇ ಆದ್ರೂ ನೀನ್ ನನ್ ಮುಂದೆ ತಲೆ ತಗ್ಗಿಸ್ಲೇಬೇಕು. ಗಂಡನ್ ಕಳ್ಕೊಂಡು ಹುಚ್ಚಿಯಾಗಿ ನೀನು ಬೀದಿ ಅಲಿಯೋದನ್ನ ನೋಡ್ಲೇಬೇಕು. ಅಮ್ಮ, ನಾನು ಈ ಕೆಲಸನ ಯಾವತ್ತೂ ಮಾಡಬೇಕಾಗಿತ್ತು. ಈ ಕಾಲ ಕೂಡ ಬಂದಿದೆ. ಬೇಡ, ನನ್ನ ವಿಷಯಕ್ಕೆ ಏನು ಮಾಡಬೇಡಿ. ನೋಡಿ, ನನ್ನ ಮೇಲಿನ ಕೋಪಕ್ಕೆ ನನ್ನ ವಿಷಯಕ್ಕೆ ತೊಂದರೆ ಕೊಡಬೇಡಿ. ತೊಂದ್ರೆನಾ? ಅವನು ಪ್ರಾಣನೇ ತೆಗಿಯಕ್ಕೆ ಹೇಳಿದೀನಿ. ಅವನ ಜೀವನ ಹೇಗೆ ಉಳಿಸ್ಕೋತೀಯ ಉಳಿಸ್ಕೋತ. ಯಾರ ಹತ್ರ ಹೇಳ್ತೀಯ ಹೇಳ್ಕೊ ಹೋಗಲೇ. ಶಾಂತನು ಶಾಂತವಾಗಿರಬಾರ್ದು, ರಾಧಿಕಾ ಶಾಂತವಾಗಿರ್ಬೇಕು. ಈಗ ನೋಡು, ಸ್ವಲ್ಪ ಹೊತ್ತಿನ ಕೋಪ ಎಂತ ಅನಾಹುತ ಮಾಡ್ತು ಅಂತ. ಈಗಲೂ ಅಮ್ಮನ್ ಹೇಳಿ ನಿನ್ನ ನಿರ್ಧಾರ ಬದಲಾಯಿಸ್ಕೊಂತ ಹೇಳ್ಬೋದು ನಾನು. ಅವ್ರು ಒಪ್ಪೋ ಸಾಧ್ಯತೆ ಇಲ್ಲ. ಒಪ್ಪಲ್ಲ ಅಂತ ಕೂಡ ಹೇಳೋದಕ್ಕಾಗಲ್ಲ. ನೋಡು, ನಮಗೆ ನೀನಾಗ್ಲಿ ವಿಷು ಆಗ್ಲಿ ಟಾರ್ಗೆಟ್ ಅಲ್ಲ. ದೇಸಾಯಿ ಮನೆ ಒಳಗೆ ಹೋಗೋದೆ ನಮ್ಮ ಟಾರ್ಗೆಟ್. ಅಲ್ಲಿವರೆಗೂ ನಾವು ಹೇಳ್ದಾಗ ಕೇಳ್ಕೊಂಡೇ ಇರೋದಾದ್ರೆ ಅಮ್ಮನ ನಿರ್ಧಾರನ ನಾನು ಬದಲಾಯಿಸ್ತೀನಿ. ಸರಿ ಬಿಡು ರಾಧಿಕಾ, ಯಾರೇನ್ ಮಾಡೋದಕ್ಕಾಗುತ್ತೆ? ಗಂಡನ್ ಕಳ್ಕೊಂಡೇ ನೀನು ಬದುಕಬೇಕು. ನಿನ್ನ ಮಗು ಅನಾಥವಾಗಿ ಬೆಳಿಬೇಕು ಅಂತ ಅದ್ರ ಹಣದಲ್ಲಿ ಬರ್ದಿರುವಾಗ ಯಾರು ಏನು ಮಾಡೋದಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಾವಿನ ಸುದ್ದಿ ಬರುತ್ತೆ. ಹೊರಡು. ಸರಿ, ನೀನು ಹೇಳ್ದಾಗೆ ಕೇಳ್ತೀನಿ. ಸರಿ, ಅಮ್ಮನ ನಾನು ಒಪ್ಪಿಸ್ತೀನಿ. ಆದರೆ ಒಂದು ಮಾತು, ನಮ್ಮ ಕೆಲಸಕ್ಕೆ ನೀನು ಅಡ್ಡಿ ಆಗ್ಬಾರ್ದು. ದೇಸಾಯಿ ಮನೆಯಲ್ಲಿ ನಮಗೆ ಬೇಕಾದನ್ನು ನಾವು ತಗೊಳ್ಳೋವರೆಗೂ ನೀನು ವಿಷಯದಿಂದ ದೂರ ಇರಲೇಬೇಕು. ಓಕೆನಾ? ಸರಿ. ಇದೇ ನನಗೂ ಬೇಕಾಗಿರೋದು. ನಾನು ಅಮ್ಮನ ಒಪ್ಪಿಸ್ತೀನಿ. ವಿಷುಗೆ ಏನೂ ಆಗೋದಿಲ್ಲ, ಅವನು ಹುಷಾರಾಗಿರ್ತಾನೆ. ನೋಡು, ನನಗೆ ನಿನ್ನ ಮೇಲಾಗಲಿ ವಿಷು ಮೇಲಾಗಲಿ ಯಾವುದೇ ದ್ವೇಷ ಇಲ್ಲ. ಅದೆಲ್ಲ ಮುಗ್ದೋದ ಕತೆ. ಈ ಹೊಸ ಕತೆ ಏನಪ್ಪ ಅಂದರೆ, ನಾನು ಮತ್ತು ನನ್ನ ತಾಯಿ ದೇಸಾಯಿ ಮನೆ ಒಳಗೆ ಬರುವಾಗ ನೀನು ನಿನ್ನ ಮಗುನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ಬೇಕು. ಆಗ ನಿನ್ನ ವಿಷುನ ನಿನಗೆ ಒಪ್ಸೋ ಜವಾಬ್ದಾರಿ ನಂದು. ಕೊಟ್ಟ ಮಾತಿಗೆ ಶಾಂತನು ಯಾವತ್ತೂ ತಪ್ಪೋದಿಲ್ಲ. ಹೊರಡ್ಬೋದು. ಈಗ ಹೇಗಿದೆಯೋ ಹಾಗೆ ಇರಬೇಕು ನೀನು. ಈ ವಿಷಯ ಇಟ್ಕೊಂಡು ನನ್ನ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಬಂದರೆ ತುಂಬಾನೇ ಅನುಭವಿಸ್ತೀಯಾ. ನನಗೆ ದೇಸಾಯಿ ಮನೆಯೇ ಮುಖ್ಯ. ವಿಶ್ವನ ಬೇಕಾದರೂ ಆ ಕುಟುಂಬಕ್ಕೋಸ್ಕರ ಬಿಡ್ತೀನಿ ಅಂತ ಹೇಳಿದ್ಯಲ್ಲ,
ಏನಾಯ್ತು? ನನಗೆ ಗೊತ್ತು ನೀನು ವಿಶ್ವನ ಎಷ್ಟು ಪ್ರೀತಿಸ್ತೀಯಾ ಅಂತ. ವಿಶ್ವನ ನಿನ್ನ ಕೈಲಿ ಬಿಟ್ಟಿರೋಕ್ಕಾಗೋದಿಲ್ಲ. ಅವನನ್ನೇ ಬಂಡವಾಳವಾಗಿ ಇಟ್ಕೊಂಡು ನಾನು ನನ್ನ ತಾಯಿ ದೇಸಾಯಿ ಮನೆಗೆ ಬರ್ತೀವಿ. ಶುಭ ಕೋರೋದಕ್ಕೆ ಸಿದ್ಧಳಾಗಿ ಹಲೋ. ಜಾನಕಿ ಅವರೇ, ನಿಮ್ಗಾಗಿರೋ ಬೇಸರ ಎಂಥದ್ದು ಅಂತ ನನಗೆ ಗೊತ್ತಿದೆ. ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ನಿಮ್ಮ ನೋವನ್ನ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಶಾಂತನು. ನೀವೊಬ್ಬರೇ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ಜಾನಕಿ ಅವರೇ, ನಿಮ್ಮ ಪ್ರಾಬ್ಲಮ್ಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಆದರೆ ಅದನ್ನ ನೀವು ಕೇಳ್ತಿರೋ ಇರೋ ಗೊತ್ತಾಗ್ತಿಲ್ಲ. ಏನು? ನೀವು ಹೇಳಿದ್ದನ್ನೆಲ್ಲ ನಾನು ಕೇಳಿದ್ದೀನಿ ಅಲ್ವಾ? ಕೃಷ್ಣ ಸಿಗ್ತಾನೆ ಅನ್ನೋದಾದ್ರೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ತಯಾರಾಗಿದ್ದೀನಿ. ನಿಜವಾಗ್ಲೂ? ಕೃಷ್ಣನ ವಿಷಯದಲ್ಲಿ ನಾನು ಯಾವತ್ತಾದರೂ ತಮಾಷೆ ಮಾಡಿದ್ದೀನ? ಅವನನ್ನು ಪಡ್ಕೊಳ್ಳೋದಕ್ಕೆ ಬೇರೆ ಏನಾದರೂ ದಾರಿ ಇದೆಯಾ? ಇದೆ, ಆದರೆ ಆ ದಾರಿ ತುಂಬ ಕಷ್ಟ. ನೀವು ಮನ್ಸು ಮಾಡ್ಬೇಕಷ್ಟೇ. ಪ್ಲೀಸ್ ಶಾಂತನು, ಅದೇನೇ ಇದ್ರೂ ಹೇಳಿ. ಎಷ್ಟೇ ಕಷ್ಟ ಆದರೂ ನಾನು ಮಾಡ್ತೀನಿ. ನಿಮಗೆ ಶಾರದಾ ಅವ್ರು ಗೊತ್ತಾ? ಹಾಂ, ಅವರು ನಮ್ಮ ಅತ್ತೆ ಅಂತ ಗೊತ್ತು. ಆದರೆ ಇವಾಗ ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಮನೆಗೆ ಬಂದವ್ರನ್ನ ದೊಡ್ಡಪ್ಪ ಆಚೆ ಹಾಕಿದ್ರು ಅನ್ನೋ ವಿಷಯ ನನಗೆ ಗೊತ್ತು. ಅವರೀಗ ಮಲ್ಲಿಗೆಪುರದಲ್ಲಿದ್ದಾರೆ. ಮಲ್ಗೆಪುರದಲ್ಲ? ಏನು ಹೇಳ್ತಿದ್ದೀರಾ ನೀವು? ಹೌದು, ನನಗನ್ಸುತ್ತೆ ಅವ್ರು ನಿಮಗೆ ಸಹಾಯ ಮಾಡ್ಬೋದು ಅಂತ. ಅವರು ನನಗೆ ಹೇಗೆ ಸಹಾಯ ಮಾಡೋಕ್ಕಾಗುತ್ತೆ? ಯಾಕೆ ಮಾಡೋದಕ್ಕಾಗಲ್ಲ? ಶಾರದಕ್ಕನಿಗೆ ನಿಮ್ಮನ್ನು ಕಂಡ್ರೆ ತುಂಬಾನೇ ಇಷ್ಟ. ಹೌದಾ? ಹೌದು, ನಿಜಾನೇ ಹೇಳ್ತಾ ಇದ್ದೀನಿ. ಅವ್ರು ನನಗೆ ಹೇಗೆ ಸಹಾಯ ಮಾಡ್ತಾರೆ ಶಾಂತನು? ಅವ್ರಿಗೂ ಈ ವಿಷಯಕ್ಕೂ ಏನು ಸಂಬಂಧ? ಸಂಬಂಧ ಇದೆ ಜಾನಕಿ ಅವರೇ. ನೋಡಿ, ಈಗ ಅವರಿರೋದು ಬೆಟ್ಟೇಗೌಡರು ಮನೆಯಲ್ಲಿ. ಬೆಟ್ಟೇಗೌಡರು ಕೂಡ ನಿಮ್ಮ ದೊಡ್ಡಪ್ಪನ ಥರ 10 ಹಳ್ಳಿಗೆ ಫೇಮಸ್. ಅವ್ರ ಹತ್ರ ತುಂಬ ಜನ ಇದ್ದಾರೆ. ನೀವೊಂದು ಮಾತು ಹೇಳಿದ್ರೆ ಸಾಕು, ಕೃಷ್ಣ ಎಲ್ಲೇ ಇದ್ರು ಹುಡುಕೊಂಡು ಬಂದು ನಿಮ್ಮನ್ನೇ ನಿಲ್ಲಿಸ್ತಾರೆ. ನಿಜಾನ ಶಾಂತನು? ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ನಿಮ್ಮ ಮನೆಯವ್ರಿಗೆ ಅವ್ರನ್ನ ಕಂಡ್ರೆ ಆಗೋದೇ ಇಲ್ಲ. ಮನೆಯವ್ರಿಗೆ ತಾನೆ, ನನಗಲ್ವಲ್ಲ. ಕೃಷ್ಣ ಸಿಗ್ತಾನೆ ಅನ್ನೋದಾದ್ರೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ತಯಾರಾಗಿದ್ದೀನಿ ಅಂತ ಅವಾಗಲೇ ಹೇಳಿದ್ನಲ್ಲ. ಬಕ್ರಾತ್ ಬಲೆಗೆ ಬೀಳ್ತಾ ಇದೆ. ಇನ್ನು ತಡ ಮಾಡೋದು ಬೇಡ. ಜಾನಕಿ ಅವರೇ, ನನಗನ್ಸೋ ಪ್ರಕಾರ ಈ ಕೃಷ್ಣನ ವಿಷಯದಲ್ಲಿ ನೀವು ಶಾರದಕ್ಕ ಅವ್ರ ಹತ್ರ ಹೋದ್ರೆ ಕ್ಷೇಮ ಅನ್ಸುತ್ತೆ. ಯಾಕೆ ಹೇಳಿ? ಯಾಕೆ? ನೀವು ತಿಪ್ಪುರ್ಲಾಗ ಹಾಕಿದ್ರು ಕೂಡ ದೇಸಾಯಿಗಳು ನಿಮ್ಮ ಮತ್ತೆ ಕೃಷ್ಣನ ಮದುವೆ ಮಾಡಿಸೋದಿಲ್ಲ. ಆದ್ರೆ ಶಾರದಕ್ಕ ಖಂಡಿತ ನಿಮ್ಮ ಪರವಾಗಿ ನಿಲ್ತಾರೆ. ದೇಸಾಯಿ ಕುಟುಂಬದ ಮೇಲೆ ಅವ್ರಿಗೆ ತುಂಬಾನೇ ಕೋಪ ಇದೆ. ಎಲ್ಲರ ಮುಂದೆ ಮನೆಯಿಂದ ಹೊರಗಾಕಿದ್ರು ಅನ್ನೋ ಸೇಡಿದೆ. ಆ ಸೇಡನ್ನ ನಿಮಗೆ ಸಹಾಯ ಮಾಡೋದ್ರ ಮೂಲಕ ತೀರಿಸ್ಕೋಬಹುದು ಅಲ್ವಾ? ಕೃಷ್ಣ ನಿಮಗೆ ಬೇಕು ಅಂದರೆ ನೀವು ಅವ್ರ ಜೊತೆ ಸೇರ್ಕೋಬೇಕಾಗತ್ತೆ. ಅವ್ರಿಗೆ ಬೇಕಾದ ಸಣ್ಣ ಪುಟ್ಟ ಸಹಾಯ ಮಾಡಬೇಕಾಗತ್ತೆ. ನೀವು ದೇಸಾಯಿ ಮನೆ ಮಗಳು, ನೀವು ಶಾರದಾಗಂಗೆ ಸಹಾಯ ಮಾಡೋದು ಕನಸಿನ ಮಾತು ಬಿಡಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು ಅನ್ಸುತ್ತೆ. ಶಾಂತನು ಅವರೇ, ನಾನು ಶಾರದತ್ತೆನ ನೋಡ್ಬೇಕಲ್ಲ. ನಿಜ ಹೇಳ್ತಾ ಇದ್ದೀರಾ?
ನನ್ನ ಕೃಷ್ಣನ ಹುಡ್ಕೊಡ್ತಾರೆ, ನನ್ನ ಕೃಷ್ಣನ ಮದುವೆ ಮಾಡಿಸ್ತಾರೆ ಅಂದರೆ ನಾನು ಯಾಕೆ ಅವರಿಂದ ದೂರ ಇರಲಿ? ನಾನು ಅವ್ರು ಹೇಳ್ದಾಗೆ ಮಾಡ್ತೀನಿ. ನೀವು ಶಾರದತೆ ಮನೆಗೆ ನನ್ನನ್ನು ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗ್ಬೋದು, ಆದರೆ ರಾಧಿಕಾ ಏನಾದ್ರು ನನ್ನ ನಿಮ್ಮ ಜೊತೆ ನೋಡಿದ್ರೆ ತೊಂದರೆ ಆಗುತ್ತೆ. ಯಾಕೆಂದ್ರೆ ರಾಧಿಕಾಗೆ ನನ್ನ ಕಂಡ್ರೆ ಮೊದಲಿಂದನೂ ಆಗೋದಿಲ್ವಲ್ಲ, ಅದಕ್ಕೆ. ನೋಡಿ ಶಾಂತನು, ರಾಧಿಕಾ ನನ್ನ ಜೊತೆ ಎಷ್ಟೇ ಕ್ಲೋಸ್ ಆಗಿದ್ರು ಅಥವಾ ನಾನು ಅವಳ ಜೊತೆ ಎಷ್ಟೇ ಕ್ಲೋಸ್ ಆಗಿದ್ರು, ಕೃಷ್ಣನ್ ವಿಷಯ ಬಂದಾಗ ನಾನು ಯಾರ ಮಾತನ್ನು ಕೇಳಲ್ಲ. ನನಗೆ ಕೃಷ್ಣ ಮುಖ್ಯ, ರಾಧಿಕಾ ಅಲ್ಲ. ಸರಿ ಜಾನಕಿ ಅವರೇ, ಹೋಗೋಣವಾ? ಬನ್ನಿ. ಹೌದು, ನಮ್ಮ ಶಾರದತೆ ಬಗ್ಗೆ ಇಷ್ಟೊಂದು ವಿಷಯ ಹೇಗೆ ಗೊತ್ತಾಯ್ತು? ಅದು ಸ್ವಲ್ಪ ದಿನ ನನ್ನ ಜೊತೆ ಆಶ್ರಮದಲ್ಲಿದ್ರು, ಆಗ ಎಲ್ಲ ವಿಷಯನೂ ಮಾತಾಡ್ತಿದ್ರು. ತುಂಬ ನೊಂದ್ಕೋತಾ ಇದ್ರು. ದೇಸಾಯಿಗಳು ಅವ್ರನ್ನ ಆಶ್ರಮದಿಂದನೂ ಹೊರಗಾಕ್ಬಿಟ್ರು. ನಿಜ ಹೇಳ್ತೀನಿ ಜಾನಕಿ ಅವರೇ, ಶಾರದಕ್ಕ ದೇವ್ರಂತವ್ರು. ತವ್ರ ಮನೆ ಭಾಗ್ಯನ ಕಳ್ಕೊತಾ ಇದ್ದೀನಿ ಶಾಂತನು ಅಂತ ನನ್ನ ಮುಂದೆ ಅಳ್ತಾ ಇದ್ರು. ಪಾಪ ಶಾಂತನು. ಹೋಗ್ಲಿ ಬಿಡಿ, ಹೇಳ್ತಾ ಹೋದ್ರೆ ಈ ಜನ್ಮದಲ್ಲಿ ಮುಗಿಯಲ್ಲ. ಬನ್ನಿ ಹೋಗೋಣ. ಕುರಿ ಇಷ್ಟೊತ್ತಿಗಾಗಲೇ ಬರಬೇಕಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ? ಬನ್ನಿ ಜಾನಕಿ ಅವರೇ. ಅಮ್ಮ ನಮಸ್ತೆ. ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಇದೇನು ಶಾಂತನು, ಇದಕ್ಕಿದ್ದಾಗೆ ಬಂದ್ಬಿಟ್ಟಿದೆಯಲ್ಲ? ನೀನು ನೋಡಿ ತುಂಬ ಖುಷಿ ಆಯಿತು. ಅಂದಾಗೆ ಯಾರೀ ಹುಡುಗಿ? ಹೇಳಿ ಅಮ್ಮ, ನೋಡೋಣ ಯಾರು ಅಂತ. ಗೊತ್ತಾಗ್ಲಿಲ್ಲ. ಯಾರು ಅಂತ ನೀವೇ ಗೆಸ್ ಮಾಡಿ. ಇಲ್ಲಮ್ಮ, ನಿಜವಾಗ್ಲೂ ನೀನು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮ ತಮ್ಮ ಚಂದ್ರಚೂಡ ಅವರ ಮಗಳು ಜಾನಕಿ. ನಮ್ಮ ಚಂದ್ರು ಮಗಳ? ಜಾನಕಿ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಹೌದು ಅತ್ತೆ, ನಾನೇ ಜಾನಕಿ. ನಿಮ್ಮನ್ನ ನೋಡೇ ಇರಲಿಲ್ಲ, ತುಂಬ ವರ್ಷದ ಹಿಂದೆ ಫೋಟೋದಲ್ಲಿ ನೋಡಿದ್ದು. ಆಮೇಲೆ ದೊಡ್ಡಪ್ಪ ಆ ಫೋಟೋನೇ ಬಿಸಾಕ್ಬಿಟ್ರು. ಹೋಗ್ಲಿ ಬಿಡು, ಯಾಕೀಗ ಹಳೆ ವಿಷಯ ಎಲ್ಲ. ಥ್ಯಾಂಕ್ಸ್ ಶಾಂತನು, ನನಗಂತೂ ನನ್ನ ಮಕ್ಕಳನ್ನೇ ಮನೇಲಿ ನೋಡಿದಷ್ಟು ಸಂತೋಷ ಆಗ್ತಿದೆ. ಅತ್ತೆ ನೋಡಬೇಕು ಅಂತ ದಿನ ಹೇಳ್ತಾ ಇದ್ರು. ಇವ್ರ ಮನೇಲಿ ಸಮಸ್ಯೆ ಆಗಬಾರ್ದು ಅಂತ ನಾನೇ ಮುಂದೂಡ್ತಾ ಇದ್ದೆ. ನಾನು ಜಾನಕಿ ನೋಡ್ದಾಗಾಯ್ತು. ಚಂದ್ರುಗೆ ಹೀಗಾಗಬಾರ್ದಿತ್ತು. ಹೇಗಿದ್ದಾನೆ ಈಗ ಅವನು? ಬೆಳಗ್ಗೆ ತಾನೇ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅತ್ತೆ, ಏನೂ ಇಂಪ್ರೂವ್ಮೆಂಟ್ ಇಲ್ಲ. ಸ್ವಂತ ತಮ್ಮನ್ನು ನೋಡೋ ಹಾಗಿಲ್ಲ ನಾನು. ಹೊರಗೆ ನೋಡ್ತಾರ ನೋಡ್ತಿದ್ದಾರೆ ನಿಮ್ಮ ಮನೆಯವ್ರು ನನ್ನನ್ನು. ಹೋಗ್ಲಿ ಬಿಡು ಜಾನಕಿ, ನೀನಾದರೂ ಏನು ಮಾಡೋಕ್ಕಾಗತ್ತೆ ಹೇಳು? ಅಮ್ಮ, ಈಗ ನಾವು ನಿಮ್ಮ ಹತ್ರ ಬಂದಿರೋದು ಒಂದು ಮುಖ್ಯವಾದ ವಿಚಾರನ ಮಾತಾಡೋಣ ಅಂತ. ಏನದು ಶಾಂತನು? ಜಾನಕಿ ಅವರಿಗೆ ಒಂದು ಹುಡುಗ ಇಷ್ಟ ಆಗಿದ್ದಾನೆ. ಹೌದೇನಮ್ಮ? ಖುಷಿ ಪಡೋ ವಿಚಾರಕ್ಕೆ ಯಾಕೆ ಬೇಜಾರಲ್ಲಿದ್ಯಾ? ಏನಾಯ್ತು ಶಾಂತನು? ಏನಾಯ್ತು? ಯಾಕೆ ಇವಳು ಹೀಗಿದ್ದಾಳೆ? ಅಮ್ಮ,
ಆಶ್ರಮದಿಂದ ಕೃಷ್ಣ ಅನ್ನೋ ಹುಡುಗನ್ನ ಇವ್ರು ಪ್ರೀತಿಸ್ತಾ ಇದ್ರು. ಈಗ ಅವನಲ್ಲಿಲ್ಲ, ಎಲ್ಲೋ ಹೊರಟೋಗಿದ್ದಾನೆ. ಹಳೇದೇನೋ ನೆನಪಿರ್ಲಿಲ್ವಲ್ಲ, ಆ ಕೃಷ್ಣನ? ಹೌದು ಅತ್ತೆ, ಅವನಿಗೆ ಹಳೇದು ಯಾವುದು ನೆನಪಿಲ್ಲ. ಆಶ್ರಮದಿಂದ ಹೊರಟೋಗ್ಬಿಟ್ಟಿದ್ದಾನೆ. ಪ್ಲೀಸ್ ಹೇಗಾದ್ರೂ ಮಾಡಿ ನೀವೇ ಹುಡುಕಿಸ್ಕೊಡಿ. ಅಷ್ಟೇ ತಾನೆ, ಅದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತೀಯಾ? ಎಲ್ಲಿ ಹೋಗಿರ್ತಾನೆ? ಇಲ್ಲೇ ಎಲ್ಲೋ ಹೋಗಿರ್ತಾನೆ. ಬೆಟ್ಟೇಗೌಡ್ರಿಗೆ ಹೇಳಿ ಅವನನ್ನ ನಾನು ಹುಡುಕಿಸ್ಕೊಡ್ತೀನಿ. ಜಾನಕಿ, ಅಣ್ಣ ನನ್ನನ್ನು ಮನೆಯಿಂದ ಹೊರಗಾಕ್ತ. ಆದರೆ ಬೆಟ್ಟೇಗೌಡರು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಮನೆನ ನನಗೋಸ್ಕರ ಬಿಟ್ಕೊಟ್ರು. ನಾನು ಅವ್ರಿಗೆ ಹೇಳಿದ್ರೆ ಈ ಒಂದು ಸಣ್ಣ ಕೆಲಸನ ನನಗೋಸ್ಕರ ಮಾಡೋದಿಲ್ವಾ ಹೇಳು? ಅವ್ರ ಕಡೆಯವ್ರಿಗೆ ಹೇಳಿ ಹುಡುಕೊಡೋ ವ್ಯವಸ್ಥೆನ ಮಾಡಿಸ್ತೀನಿ, ಸರಿನಾ? ಥ್ಯಾಂಕ್ ಯು ಅತ್ತೆ. ಮನೆಯಲ್ಲಿ ನಿಮ್ಮ ಬಗ್ಗೆ ಎಲ್ಲರೂ ಏನೇನೋ ಮಾತಾಡ್ಕೋತಾರೆ. ದೊಡ್ಡಪ್ಪ ಅಂತೂ ನಿಮ್ಮ ಹೆಸರು ತೆಗೆಯೋದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ನೀವಿಷ್ಟೊಂದು ಒಳ್ಳೆಯವರು ಅಂತ ನನಗೆ ಗೊತ್ತೇ ಇರಲಿಲ್ಲ. ನೋಡಿ ಜಾನಕಿ ಅವರೇ, ಈಗ ನಿಮ್ಗೆ ಸಹಾಯ ಮಾಡೋದು ಇವರೊಬ್ಬರೇ, ಅದನ್ನು ಮರಿಬೇಡಿ. ಸಹಾಯ ಅಂತ ಯಾಕೆ ಹೇಳ್ತಿದ್ಯಾ ಶಾಂತನು? ನನ್ನ ಸೊಸೆಗೋಸ್ಕರ ನಾನು ಮಾಡ್ತಿರೋ ಕರ್ತವ್ಯ ಅಂತ ಹೇಳು. ಜಾನಕಿ ಮತ್ತೆ ಕೃಷ್ಣನ್ ಮದ್ವೆನ ನಾನು ಮಾಡಿಸ್ತೀನಿ.